ತನಕ ತಲುಪಬೇಕಾದ್ರೆ, ಎರಿಮಲೆಯಿಂದ ನಡಿಬೇಕಾದ್ರೆ 18 ವರ್ಷ ಗುರುಸ್ವಾಮಿ ಅಲ್ಲ, 36 ವರ್ಷ ಗುರುಸ್ವಾಮಿಗಳಾದ್ರೂ ಸಮೇತ ತಲುಪೋದು 2 ದಿವಸ ಬೇಕಾಗುತ್ತೆ. ಅದೇ ಕನ್ನಿಸ್ವಾಮಿ ಅಲ್ಲಿಂದ ಹೊರಟ ಅಂತ ಹೇಳಿದ್ರೆ ಬರೀ 6 ತಾಸದಲ್ಲಿ ಪಂಪದಲ್ಲಿ ಇರ್ತಾರೆ. ಅಷ್ಟು ಒಲಮೆ ಅಯ್ಯಪ್ಪನಿಗೆ. ಕನ್ನಿಸ್ವಾಮಿ ಕಂಡ್ರೆ ಅಷ್ಟು ಪ್ರೀತಿ. ಅವರ ಇರುಮಡೆ ಮೇಲೆ ಅಯ್ಯಪ್ಪನ ಒಂದು ಅನುಗ್ರಹ ಇದ್ದೇ ಇರ್ತದೆ. ಹಾಗಾಗಿ ಅವನು ಕನ್ನಿಸ್ವಾಮಿ ಇಮ್ಮಿಡಿಯೇಟ್ ಆಗಿ ಬಂದು ಪಂಪದಲ್ಲಿ ತಂಗಿರ್ತಾರೆ. ಮತ್ತೆ ಗುರುಸ್ವಾಮಿನ ಫಾಲೋ ಮಾಡ್ತಾರೆ. ಅವ್ರು ಗುರುಸ್ವಾಮಿ ನೀವೆಲ್ಲಿದ್ದೀರಿ ಅಂತ. ಹಾಗಾಗಿ ಎಲ್ಲ ಮಾಲಾಧಾರಿ ಸ್ವಾಮಿಗಳು ಚೆನ್ನಾಗಿ ವ್ರತ ಮಾಡಿ, ನಿಯಮನಿಷ್ಠ ಇದ್ದ ವ್ರತ ಮಾಡಿ, ಆದಷ್ಟು ಹೋಟೆಲ್ ಕಂಟ್ರೋಲ್ ಮಾಡಿ, ಹೋಟೆಲ್ಗೆ ಹೋಗ್ಲಿಕ್ಕೆ ಹೋಗಬೇಡಿ, ನಿಮ್ಮ ಸನ್ನಿಧಾನದಲ್ಲೇ ನೀವು ಮಾಡ್ಕೊಳ್ಳಿ. ಒಂದು 41 ದಿನ, ಇನ್ನೇನು ಒಂದು 3-4 ವಾರ ಹೋಯ್ತು ಅಂತಂದ್ರೆ ಶಬರಿಮಲೆ ಪ್ರವಾಸ ಮುಗಿದೋಯ್ತು, ಮತ್ತೆ ಬರುವ ವರ್ಷ. ಹಾಗಾಗಿ ಹೋಟೆಲ್ ನಾಲಿಗೆ ರುಚಿಯನ್ನ ಬಂದ್ ಮಾಡಿ. ಹಾಗಾಗಿ ಕೃಷ್ಣ ನಮ್ಮ ಭಗವದ್ಗೀತೆಯಲ್ಲೂ ಹೇಳಿದ್ದಾರೆ, ಅಷ್ಟಾಂಗ ಯೋಗ ಪದ್ಧತಿ. ಅಷ್ಟಾಂಗ ಯೋಗ ಪದ್ಧತಿ ಅಂತ ಹೇಳಿದ್ರೆ ಯಮ ನಿಯಮ, ಆಸನ, ಧಾರಣ, ಪ್ರತ್ಯಾಹಾರ, ಧ್ಯಾನ, ರಾಜಯೋಗ, ಪ್ರಾಣಾಯಾಮ, ಇದನ್ನ ಮಾಡ್ತಾ ಹೋಗ್ಬೇಕು ಈ 48 ದಿವಸ ಬರ್ತದೆ. ದಯವಿಟ್ಟು ಇದನ್ನ ಮಾಡೋದ್ರಿಂದ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಆರೋಗ್ಯ ಭಾಗ್ಯನೂ ಸಿಗುತ್ತೆ. ನಾನು ನನ್ನದು ಅಂತ ಹೇಳಿಕ್ಕೆ ಹೋಗಬೇಡಿ. ಎಲ್ಲೇ ಹೋಗಿ ಸ್ವಾಮಿಯೇ ಶರಣಮಯ್ಯಪ್ಪ, ಯಾವುದೇ ಗುರುಸ್ವಾಮಿನ ಕಾಣಿ, ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲಾದ್ರಲ್ಲೂ ಅಯ್ಯಪ್ಪನೇ ಕಾಣಿ, ಪ್ರಾಣಿ ಪಕ್ಷಿಗಳಲ್ಲೂ ಅಯ್ಯಪ್ಪನೇ ನೋಡಿ. ಅಯ್ಯಪ್ಪ ಅಯ್ಯಪ್ಪ ಅಯ್ಯಪ್ಪ, ನಿಮ್ಮ ಬಾಯಲ್ಲಿ ಬರೀ ಅಯ್ಯಪ್ಪನೇ ಇರಲಿ, ಬೇರೆ ಏನೂ ಇರಬಾರದು. ಪಟ್ಟಿ ಮಾಡಿ, ಯಾದವ್ ಮಾಡಿ. ನಿಮ್ಗೆ ಪಟ್ಟಿ ಬೇಕು ಅಂತ ಹೇಳಿದ್ರೆ ಅಯ್ಯಪ್ಪನಿಗೆ ಹೇಳಿ, ಅಲ್ಲಿ ಬೇಡ್ಕೊಳ್ಳಿ, ಪಟ್ಟಿ ಆಟೋಮೆಟಿಕ್ ಆಗಿ ಬಂದು ಸೇರುತ್ತೆ ನಿಮಗೆ. ಪಟ್ಟಿ ಅಲ್ಲಿ ಇಲ್ಲಿ ಹೋಗೋದು ಅವಶ್ಯಕತೆ ಇಲ್ಲ ನಮಗೆ ಪಟ್ಟಿ ಮಾಡಬೇಕು ಅಂತಿಕೊಂಡು. ಆ ಯೋಗ ಇದ್ರೆ ಆ ಕೀ ಆಟೋಮೆಟಿಕ್ ಆಗಿ ಬರುತ್ತೆ ನಿಮ್ಮ ಸ್ಥಾನಕ್ಕೆ, ನಿಮ್ಮ ಅನುಷ್ಠಾನ ಮಾರ್ಗದಲ್ಲಿ. ಈಗ ಸುಬ್ಬುಸ್ವಾಮಿ ಹೋದ ವರ್ಷ ಸಿಂಪಿಗಲ್ಲಿಯಲ್ಲಿ ಪೂಜೆ ಮಾಡಿದ್ರಂತೆ. ಈ ವರ್ಷ 1 ವರ್ಷದ ಹಿಂದುಗಡೆನೆ ಡೇಟ್ ಬರ್ಸಿದ್ದಾರೆ ಸಿಂಪಿಗಲ್ಲಿಂದ. ನಮ್ಮಲ್ಲಿ ಡೇಟ್ ಸಿಗ್ಬೇಕಾದ್ರೆ 2 ವರ್ಷ ಬೇಕು. ಆ 2 ವರ್ಷದಲ್ಲಿ ಸಿಂಪಿಗಲ್ಲಿಯಲ್ಲಿ ತಮ್ಮ ಗುರುಸ್ವಾಮಿಗಳಾದಂತ ಸುಬ್ರಹ್ಮಣ್ಯ ಸ್ವಾಮಿ ಅವರು 1 ವರ್ಷ ಹಿಂದ್ಗಡೆನೆ ಬರ್ಸಿದ್ದಾರೆ. ಅದನ್ನು ಅದ್ರ ಮೇಲೆ ಒಂದು ಗಣೇಶ ಸ್ವಾಮಿ ಬೇರೆ, ಗಣೇಶ ಸ್ವಾಮಿನ 1 ವರ್ಷ ಹಿಂದ್ಗಡೆನೆ ಬರ್ಸಿದ್ದಾರೆ. ಅದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪಟ್ಟಿ ಆಟೋಮೆಟಿಕ್ ಆಗಿ ಕೂಡುತ್ತೆ ಅಯ್ಯಪ್ಪನಿಗೆ. ಅನ್ನದಾನ ಪ್ರಿಯ ಅಯ್ಯಪ್ಪ, ಆಟೋಮೆಟಿಕ್ ಆಗಿ ಕೂಡುತ್ತೆ. ನಿಮಗೆ ಇಲ್ಲ ಅಂತೇಳಿ ನೋಡಿ, ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಹಾಗಾಗಿ ವ್ರತವನ್ನ ಎಲ್ಲರೂ ನಿಯಮನಿಷ್ಠೆಯಿಂದ ಮಾಡಬೇಕು. ಎಲ್ಲ ಅಯ್ಯಪ್ಪ ಸ್ವಾಮಿಗಳು ನಾವು ಒಂದೇ. ನಾವು ಯಾತ್ರೆ ಮಾಡೋದು ಅಯ್ಯಪ್ಪನಿಗೆ,